ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮನರಂಜನೆ ಎಷ್ಟಿದೆಯೋ ಫೈಟ್, ಕುತಂತ್ರ, ಒಬ್ಬರನ್ನೊಬ್ಬರು ಕಾಲೆಳೆದುಕೊಳ್ಳುವ ಪ್ರಮಾಣವೂ ಕೂಡ ಅಷ್ಟೇ ಇದೆ. ಟ್ರೋಫಿ ಮೇಲೆ ಕಣ್ಣಿಟ್ಟ ಸ್ಪರ್ಧಿಗಳು ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡಿ ಕುಗ್ಗಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ ಕ್ಯೂಟ್ ಫ್ರೆಂಡ್ಶಿಪ್ ಒಂದು ಬಿಲ್ಡ್ ಆಗಿದೆ. ಟಾಮ್ ಅಂಡ್ ಜೆರಿ ತರ ಕಿತ್ತಾಟ, ಕಾಟ್ಲೆ ಕೊಟ್ಟರು ಮಜಾ ತೆಗೆದುಕೊಳ್ಳೋ ಪಾರ್ಟ್ನರ್. ಈ ಕಿಲಾಡಿ ಜೋಡಿ ವೀಕ್ಷಕರ ಫೇವ್ರೆಟ್. ಸೋಷಿಯಲ್ ಮೀಡಿಯಾದಲ್ಲೂ ಸದ್ಯ ಇವರಿಬ್ಬರದ್ದೇ ಹವ. ಎಸ್, ಆ ಕಿಲಾಡಿ ಜೋಡಿ ರಘು ಮತ್ತು ಗಿಲ್ಲಿ. ಇವರಿಬ್ಬರ ಬಾಂಡಿಂಗ್ ಎಂತದ್ದು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಹೈಲೈಟ್ ಆಗ್ತಿರೋದು ಅಂದ್ರೆ ಗಿಲ್ಲಿ ಪಂಚಿಂಗ್ ಡೈಲಾಗ್ಸ್, ತಮಾಷೆಯಾಗಿ ಕೊಡೋ ಕೌಂಟರ್ ಎಲ್ಲವೂ ವೀಕ್ಷಕರಿಗೆ ಸಖತ್ ಇಷ್ಟ. ಗಿಲ್ಲಿ ಕಾವ್ಯ ಜೊತೆಗೆ ಸಖತ್ ಕ್ಲೋಸ್. ಎಷ್ಟು ಹೊತ್ತಿಗೂ ಕಾವು ಅಂತ ಗಿಲ್ಲಿ ಕಾವ್ಯ ಜೊತೆಗೆ ಇರ್ತಾರೆ. ಇವರಿಬ್ಬರ ಪ್ಯೂರ್ ಫ್ರೆಂಡ್ಶಿಪ್ ಕನ್ನಡ ಜನತೆಯ ಮನಗೆದ್ದಿದೆ. ಕಾವ್ಯ ಜೊತೆ ಈಗ ಗಿಲ್ಲಿಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಘುಗೆ ಗಿಲ್ಲಿ ತುಂಬಾ ಕ್ಲೋಸ್ ಆಗಿದ್ದಾರೆ. ಗಿಲ್ಲಿಗೆ ಈಗ ರಘುನೇ ಪಿಲ್ಲೋ ಆಗಿದ್ದಾರೆ. ರಘು ಎಲ್ಲಿ ಹೋದ್ರೂ ಅವರ ಹಿಂದೆಯೇ ಸುತ್ತಾ ಇರ್ತಾರೆ ಗಿಲ್ಲಿ. ರಘು ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಎಂಟ್ರಿ ಕೊಡುವಾಗಲೇ ಕಿಚ್ಚ ಸುದೀಪ್ ಬಳಿ ಗಿಲ್ಲಿ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರು. ದೊಡ್ಡ ಮನೆಗೆ ಬಂದ ಮೇಲೂ ಗಿಲ್ಲಿ ಜೊತೆಗೆ ರಘು ಹೆಚ್ಚು ಕ್ಲೋಸ್ ಆಗಿದ್ದಾರೆ. ಆಟ ಅಂತ ಬಂದಾಗ ಆಟ, ಉಳಿದ ಟೈಮ್ ನಲ್ಲಿ ತುಂಟಾಟ. ಇವರಿಬ್ಬರನ್ನ ನೋಡಿದ್ರೆ ಟಾಮ್ ಅಂಡ್ ಜೆರಿನ ನೋಡಿದ ತರ ಆಗುತ್ತೆ ಅಂತ ವೀಕ್ಷಕರು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ರಘುಗೆ ರೋದನೆ ಕೊಡೋದಂದ್ರೆ ಗಿಲ್ಲಿಗೆ ಇಷ್ಟ. ಇದರಿಂದಾಗಿ ಮಗು ಮನಸ್ಸಿನ ರಘು ಕೂಡ ಸಖತ್ ಮಜಾ ತಗೋತಾ ಇದ್ದಾರೆ. ರಘು ಏನಾದ್ರೂ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ರು ಗಿಲ್ಲಿ ಬಂದು ತರಲೆ ಮಾಡ್ತಾನೆ ಇರ್ತಾರೆ. ಬಂದು ಹೊಡಿಲ ಅನ್ನೋ ತರ ಸಿಗ್ನಲ್ ಬೇರೆ ಕೊಡ್ತಾರೆ ಗಿಲ್ಲಿ. ರಘು ಗುರಾಯಿಸ್ಕೊಂಡು ಹತ್ತಿರ ಬರ್ತಿದ್ದಂತೆ ಅಣ್ಣ ಬೇಡಣ್ಣ, ಕಾಲಿಗೆ ಬೀಳ್ತೀನಿ, ಬಿಡ್ಬಿಡು ಅಣ್ಣ ಅಂತ ಕೈ ಮುಗಿತಾರೆ. ಇದು ವೀಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ. ಇನ್ನು ಗಿಲ್ಲಿ ಏನ್ ಮಾಡಿದ್ರು ರಘು ಸಿಟ್ಟ ಆಗೋದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಬಿ ಕಾಲೇಜ್ ಟಾಸ್ಕ್. ರಘು ಬಿಬಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾಗ ಗಿಲ್ಲಿ ಕೊಟ್ಟ ರೋದನೆ ಅಷ್ಟಿಷ್ಟಲ್ಲ. ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ರಘು ಕೇಳ್ತಿದ್ದಂತೆ ಗಿಲ್ಲಿ ರಘುವನ್ನೇ ಎಕ್ಸಾಂಪಲ್ ಕೊಟ್ಟು ಮಾತನಾಡಿದ್ರು. ಅಷ್ಟೇ ಅಲ್ಲ, ರಘು ಪನಿಷ್ಮೆಂಟ್ ಕೊಟ್ಟಾಗಲೂ ಗಿಲ್ಲಿ ಅದನ್ನ ಎಂಜಾಯ್ ಮಾಡ್ತಿದ್ರು. ನಾಯಿ ಹೊಡೆಯೋಕೆ ಬೇಕು ಒಂದು ಕೋಲು ಅಂತ ಹಾಡು ಹೇಳಿದ್ರು. ತನ್ನನ್ನ ಗಿಲ್ಲಿ ಆಡ್ಕೊಂಡ್ರು ರಘು ಒಂಚೂರು ಬೈದಿಲ್ಲ, ಒಳಗೊಳಗೆ ನಗ್ತಾ ಇದ್ರು. ಇನ್ನು ದೊಡ್ಡ ಮನೆಯಲ್ಲಿ ರಘು ಗಿಲ್ಲಿಗೆ ಪಿಲ್ಲೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಘು ಎಲ್ಲಿ ಹೋಗಿ ಕೂತ್ರು ಅಲ್ಲಿಗೆ ಗಿಲ್ಲಿ ಬಂದೇ ಬರ್ತಾರೆ. ಹೋಗಿ ರಘು ಮೇಲೆ ಮಲ್ಕೋತಾರೆ. ಬೇರೆ ಯಾರಾದ್ರೂ ರಘು ಪಕ್ಕ ಕೂತಿದ್ರೆ ಅವರನ್ನ ಆಚೆ ಕಳಿಸಿ ರಘು ಪಕ್ಕ ಕೂರ್ತಾರೆ ಗಿಲ್ಲಿ. ಅವರ ಹೆಗಲ ಮೇಲೆ ತಲೆ ಇಟ್ಕೊಂಡೇ ಮಾತಾಡ್ತಾರೆ. ಗಿಲ್ಲಿಯನ್ನ ರಘು ತಳ್ಳಿದ್ರು ಮತ್ತೆ ಬಂದು ಕೂರ್ತಾರೆ. ಇದೀಗ ಈ ಜೋಡಿ ವೀಕ್ಷಕರಿಗೆ ಇಷ್ಟ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಟ್ರೆಂಡ್ ಸೆಟ್ ಮಾಡಿದೆ. ಇವರಿಬ್ಬರ ಸಾಕಷ್ಟು ಫನ್ನಿ ವಿಡಿಯೋಗಳು ವೈರಲ್ ಆಗ್ತಿವೆ. ನಿಮಗೂ ಈ ಕಿಲಾಡಿ ಜೋಡಿ ಇಷ್ಟನಾ? ಇವರಿಬ್ಬರ ಬಾಂಧವ್ಯ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.